ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮಾರ್ನಿಂಗ್. ಸಂಡೇ ಬೇಗ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಮಾರ್ನಿಂಗ್ ಅಷ್ಟಕ್ಕೆ ಅಂತ ಚಪಾತಿನೂ ರಕ್ತದ ಪಲ್ಯ ಮಾಡಿದ್ವಿ. ಆ್ಯಕ್ಚುಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ಭಾಷೆಯಲ್ಲಿ ರಕ್ತಿ ಅಂತ ಕರೀತಾರೆ. ಅದು ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಟನ್ ಸಾರು ಮಾಡ್ಕೊಂಡಿದ್ದೆ. ಮಟನ್ ಸಾರು ಜೊತೆ ಮುದ್ದೆ ಆ್ಯಂಡ್ ರೈಸ್ ಮಾಡಿದ್ದೆ. ಅದಾದಮೇಲೆ ಶಾಪಿಂಗ್ ಹೋಗಬೇಕು ಅಂತ ಬೇಗ ಬೇಗ ರೆಡಿಯಾಗಿ ಶಾಪಿಂಗ್ ಹೋದ್ವಿ. ನಾನು, ನನ್ನ ಹಸ್ಬೆಂಡು, ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳನ್ನ ನಮ್ಮ ಮಮ್ಮಿ ಮನೇಲಿ ಬಿಟ್ಟಿದ್ದೆ. ಇಲ್ಲೇ ಹತ್ತಿರ ಇರೋ ಮೆಟ್ರೋದಲ್ಲಿ ಹೋಗೋಣ, ಕ್ಯಾಶ್ ಆ್ಯಂಡ್ ಕ್ಯಾರಿ ಮೆಟ್ರೋಗೆ ಹೋಗೋಣ, ನಮಗೆ ತುಂಬ ಹತ್ತಿರ. ಅಲ್ಲಿ ಇದು ಟ್ರಾವೆಲ್ ಬ್ಯಾಗ್ಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೋಗಿದ್ವಿ. ಹೋಗಿದ ತಕ್ಷಣ ನಾನು ಮೆಟ್ರೋಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಕಳೆದೋದೆ. ಯಾಕಂದರೆ ಅಷ್ಟೊಂದು ಐಟಮ್ಸ್ ಮೇಲೆ ಆಫರ್ಸು, ಅಷ್ಟೊಂದು ಐಟಮ್ಸು ಎಲ್ಲ ನೋಡಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ವಿಸಿಟ್ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಟ್ರಾವೆಲ್ ಬ್ಯಾಗ್ಸ್ ನೋಡಿದ್ವಿ. ಅದನ್ನು ಸೆಲೆಕ್ಷನ್ ಮಾಡೋಕ್ಕೆ ಅಪ್ಪ ಮಗಳು ತೊಗೊಂಡ್ರು. ಒಂದು ಹಾಫ್ ಆನ್ ಅವರ್ ತೊಗೊಂಡ್ರು. ಇಬ್ರಿಗೂ ಸೆಲೆಕ್ಷನ್ ಮಾಡೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು ಇಬ್ರಿಗೂ. ಅದಾದಮೇಲೆ ಸ್ವಲ್ಪ ಎಂಟೈರ್ ಮೆಟ್ರೋನ ರೌಂಡ್ ಹಾಕಿದ್ವಿ. ಟೀ ಶರ್ಟ್ಸು ನೋಡಿದ್ವಿ. ಇದು ಹ್ಯಾಕೆ ಪರ್ಚೇಸಿಂಗ್ ಮಾಡ್ತಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೋಡ್ತಾಯಿರಿ. ಯಾಕೆ ಪರ್ಚೇಸ್ ಮಾಡಿ ಅದರಲ್ಲಿ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಆದರೆ ಬ್ಲೂ ಕಲರ್ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಅದೇ ಬ್ರ್ಯಾಂಡಲ್ಲಿ ಬೇರೆ ಕಲರ್ ತೊಗೊಂಡ್ವಿ. ಆಮೇಲೆ ಟೀ ಶರ್ಟ್ಸ್ ನೋಡಿದ್ವಿ. ಟೀ ಶರ್ಟ್ಸು ಇಷ್ಟ ಆಗಿಲ್ಲ. ಆಮೇಲೆ ರೈನ್ ಕೋಟ್ ಒಂದು ತೊಗೊಂಡೆ. ನನ್ನ ದೊಡ್ಡ ಮಗಳಿಗೆ ರೈನ್ ಕೋಟ್ ತೊಗೊಂಡೆ. ಯಾಕಂದರೆ ಭರತನಾಟ್ಯಕ್ಕೆ ಬಿಟ್ಟು ಬರ್ತೀನಲ್ಲ ಡ್ಯಾನ್ಸ್ ಕ್ಲಾಸ್ಗೆ, ಅಲ್ಲಿಂದ ಬರಬೇಕಾದ್ರೆ ಮಳೆಗಾಲ ಅಲ್ಲ, ಮಳೆ ಬರುತ್ತೆ ಅಂತ ರೈನ್ ಕೋಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಂಜಾಯ್ ಮಾಡಿದ್ಲು ನನ್ನ ಮಗಳು. ಅದಾದಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ. Please subscribe, share, comment.